ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೋ ಸಾನ್ವಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಫ್ರೆಂಡ್ಸ್, ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಡ್ಯಾಮೇಜ್ ಹೇರ್ ಇದೆಯಾ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಇವಾಗ ನಾನು ಮಾಡುವ ಒಂದು ಹೋಮ್ ಮೇಡ್ ಹೇರ್ ಆಯಿಲ್ ಹಚ್ಚೋದ್ರಿಂದ ಹಾಗೂ ಕೆಲವೊಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ. ಒಂದೇ ಸಾರಿ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಗ್ರ್ಯಾಜುವಲಿ ಕಡಿಮೆ ಆಗುತ್ತಾ ಬರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಏರ್ ಆಯಿಲ್ನ ಹೇಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ರೆಡಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಪ್ಯೂರ್ ಕೊಕೊನೆಟ್ ಆಯಿಲ್ ತೊಗೊಳ್ಬೇಕು. ನಾನಿದನ್ನು ನನ್ನ ಕೇರಳ ಫ್ರೆಂಡ್ ಹತ್ರ ಕೇಳಿ ತರಿಸ್ಕೊಂಡಿದ್ದು. ಹಾಗೆ ಈ ಕೊಬ್ಬರಿ ಎಣ್ಣೆ ಅನ್ನೋದು ಕೇರಳದಲ್ಲಿ ತುಂಬ ಕಡಿಮೆ ಇರುತ್ತೆ, ಏನಕ್ಕಂದರೆ ತುಂಬ ಅವೈಲಬಿಲಿಟಿ ಇರುತ್ತಲ್ವ, ಸೊ ಹಂಗಾಗಿ ಕಡಿಮೆ ಇರುತ್ತೆ ಪ್ರೈಸಲ್ಲಿ. ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ನೋಡೋಣ. ಸೊ ಮೊದಲು ಒಂದು ಪಾತ್ರೆಗೆ ಅಥವಾ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಲೀಟರ್ ಆಗೋಷ್ಟು ಕೊಕೊನೆಟ್ ಆಯಿಲ್ ಹಾಕ್ಕೊಳ್ಳಿ. ಸೊ ಅದು ಒಂದು 5 ನಿಮಿಷ ಹೀಟ್ ಆಗಬೇಕು, ಬಿಸಿ ಆಗಬೇಕು ಎಣ್ಣೆ. ಸೊ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಕೆಲವೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಆಯಿಲಿಂಗ್ ಮಾಡೋದು ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾರದಲ್ಲಿ 1 ರಿಂದ 2 ಸರಿ ಕೂದಲಿಗೆ ಎಣ್ಣೆಯನ್ನು ಹಚ್ಕೊಳ್ಳಿ. ಸೊ ಎಣ್ಣೆ ಹಚ್ಚೋದ್ರಿಂದ ಏರ್ ಫಾಲ್ ಕಡಿಮೆ ಆಗೋದು ಅಲ್ಲದೆ ಕೂದಲನ್ನ ನರಿಷ್ ಮಾಡುತ್ತೆ, ಹಾಗೆ ಕೂದಲು ಹೆಲ್ದಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಮನೇಲಿ ನಾವು ಯಾರ ಹತ್ರ ಆದರೂ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಕು, ಅವರು ಮೊದಲು ಹೇಳೋ ಅಥವಾ ಕೊಡೋ ಅಡ್ವೈಸ್ ಬಂದುಬಿಟ್ಟು ತಲೆಗೆ ಎಣ್ಣೆನ ನೀಟಾಗಿ ಹಚ್ಕೊಳ್ಳಿ ಅಂತ. ಹೌದು ತಾನೇ? ನಿಮ್ಮ ಮನೆಯಲ್ಲೂ ಹೀಗೆ ಹೇಳ್ತಾರೆ ತಾನೇ? ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆ ಶೈನಿಯಾಗಿರುತ್ತೆ. ವೀಕ್ಲಿ 2-3 ಟೈಮ್ಸ್ ಅಥವಾ ವಾರದಲ್ಲಿ 2 ಸರಿ ಆದ್ರೂ ಆಯಿಲ್ ಅಪ್ಲೈ ಮಾಡಬೇಕು. ಆಗಲೇ ಹೇರ್ ಫಾಲ್ ಜೊತೆಗೆ ಸ್ಪ್ಲಿಟನ್ ಇದ್ದರೆ ಸ್ಪ್ಲಿಟನ್, ಡ್ಯಾಂಡ್ರಫ್ ಆ್ಯಂಡ್ ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, 1 ಸರಿ 2 ಸರಿ ಯೂಸ್ ಮಾಡೋದ್ರಿಂದ ಕಡಿಮೆ ಆಗಲ್ಲ, ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಮಾತ್ರ ಇದೆಲ್ಲ ಕಡಿಮೆ ಆಗುತ್ತೆ. ಫಸ್ಟ್ ಟಿಪ್, ಹೇಗೆ ನಾವು ಆಯಿಲಿಂಗ್ ಮಾಡ್ತೀವಿ ನಮ್ಮ ಹೇರ್ನ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಣ್ಣೆನ ಕರೆಕ್ಟಾಗಿರೋ ಮೆಥಡಲ್ಲಿ ಹಚ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಹೇಗೆ ಬೇಕೋ ಆಗ ಹಚ್ಚೋದಲ್ಲ. ಸೊ ಹೇಗೆ ಹಚ್ಚಬೇಕು ಎಣ್ಣೆನ ಅಂತ ಕೇಳಿದ್ರೆ, ಮೊದಲು ಕೂದಲ 2 ಪಾರ್ಟಿಷನ್ ಮಾಡ್ಕೊಳ್ಳಿ, ಅಂದರೆ 2 ಕಡೆ ಡಿವೈಡ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಸರಿ ಆಗೋಷ್ಟು. ನಂತರ ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು ಕೈಯಿಂದ ಅಥವಾ ಒಂದು ಕಾಟನ್ ಬಾಲಿಂದ ಇದನ್ನು ನೀಟಾಗಿ ಸ್ಕ್ಯಾಲ್ಪ್ಗೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ ನಂತರ ನಿಮ್ಮ ಕೂದಲಿಗೆ ಒಂದು 5 to 10 ಮಿನಿಟ್ಸ್ ಮಸಾಜ್ ತಪ್ಪದೆ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಕೂದಲಿಗೆ, ಲೈಕ್ ನಮಗೂ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಅದ್ರ ಜೊತೆ ಏರ್ ಫಾಲ್ನೂ ಕಡಿಮೆ ಆಗುತ್ತಾ ಬರುತ್ತೆ. ಸೆಕೆಂಡ್ ಟಿಪ್ ಏನಂದರೆ, ಯಾವಾಗಲೂ ನಾವು ತಲೆ ಸ್ನಾನ ಮಾಡೋ ಮುಂಚೆ ತಲೆಗೆ ಎಣ್ಣೆ ಹಚ್ಚಿನೇ ತಲೆ ಸ್ನಾನ ಮಾಡೋದ್ರಿಂದ ಏರ್ ಫಾಲ್ ಅಥವಾ ಡ್ಯಾಮೇಜ್, ಸ್ಪ್ಲಿಟನ್ ಇದ್ದರೆ ಕಡಿಮೆ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ನೂ ಕಡಿಮೆ ಆಗುತ್ತಾ ಬರುತ್ತೆ ಗ್ರ್ಯಾಜುವಲಿ. ಮೂರನೇ ಟಿಪ್, ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಶಾಂಪೂನೇ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ಕೆಲವೊಮ್ಮೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಮನೆಯಿಂದ ತೊಗೊಂಡೋಗಿರಬೇಕಾಗಿರೋ ವಸ್ತುಗಳನ್ನು ಮರ್ತೇ ಹೋಗಿರ್ತೀವಿ, ಲೈಕ್ ಶಾಂಪೂ, ಕಂಡೀಷ್ನರ್, ಸೋಪ್. ಸೊ ಆವಾಗ ಏನು ಮಾಡ್ತೀವಿ, ಅಲ್ಲೇ ಸಿಗುವಂಥ ಒಂದು ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡಿರ್ತೀವಿ. ಆವಾಗ ಏನಾಗುತ್ತೆ, ಏರ್ ಫಾಲ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಕೆಲವೊಂದು ಸರಿ ನಮಗೆ ಸೆಟ್ ಆಗಲ್ವಲ್ಲ, ತುಂಬ ಪ್ರಾಡಕ್ಟ್ಸ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ರೆಗ್ಯುಲರಾಗಿ ಒಂದೇ ಶಾಂಪೂನ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ, ಏನಕ್ಕಂದರೆ ನಮ್ಮ ಕೂದಲಿಗೆ ಅದು ಆಲ್ರೆಡಿ ಸೆಟ್ ಆಗಿರುತ್ತೆ. ಹೊಸದೆಲ್ಲ ಟ್ರೈ ಮಾಡೋಕ್ಕೆ ಹೋದರೆ ಬೇಗ ಸೆಟ್ ಆಗಲ್ಲ ಕೂದಲಿಗೆ. ಸೊ ರೆಗ್ಯುಲರಾಗಿ ಒಂದೇ ಶಾಂಪೂನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಎಲ್ಲಿಗೆ ಹೋದ್ರೂ ಮರಿದೇ ಕ್ಯಾರಿ ಮಾಡಿ ನೀವು ಯೂಸ್ ಮಾಡ್ತಾ ಇರುವಂಥ ರೆಗ್ಯುಲರ್ ಆಗಿರೋ ಶಾಂಪೂ ಆಗಿರ್ಬೋದು ಅಥವಾ ಕಂಡೀಷ್ನರ್ ಆಗಿರ್ಬೋದು. ಹೀಗಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮೂರನೇ ಟಿಪ್ ಹೇಳೋದಕ್ಕೂ ಮುಂಚೆ, ಎಣ್ಣೆ ಕಾದ ನಂತರ ಏನೆಲ್ಲ ಹಾಕಿದೆ ಅನ್ನೋದನ್ನು ಹೇಳಿಲ್ಲ, ಸಾರಿ. ಯಾಕೆಂದರೆ ನಾನು ಟಿಪ್ಸ್ ಕೊಡ್ತಾ ಇದ್ನಲ್ವಾ, ಅದಕ್ಕೆ ಇವಾಗ ಹೇಳ್ತೀನಿ ಏನೇನು ಹಾಕಿದೆ ಅಂತ. ಒಂದು 3-4 ಸ್ಪೂನ್ ಆಗೋಷ್ಟು ಕಲೋಂಜಿ ಅಂತ ಸಿಗುತ್ತೆ, ಅಥವಾ ಆನಿಯನ್ ಸೀಡ್ಸ್. ಇದಿಲ್ಲ ಅಂದರೆ ಫ್ರೆಶ್ಶಾಗಿ ಒಂದು 3-4 ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೋದು. ಅದಾದ ನಂತರ ಒಂದು 5-6 ಎಸಳು ರೋಸ್ಮೆರಿ ಹಾಕ್ಕೊಂಡಿದ್ದೀನಿ. ಇದೂ ಅಷ್ಟೇ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇದೆ. ನಂತರ ಒಂದು 10-15 ದಾಸವಾಳದ ಹೂವಿನ ಎಲೆ ಹಾಕ್ಕೊಂಡಿದ್ದೀನಿ. ಒಂದು 3-4 ದಾಸವಾಳ ಹೂವು, ಅದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ ನಂತರ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸಬೇಕು ಎಣ್ಣೆನ. ಯಾಕೆ ಅಂದರೆ ಹೈ ಫ್ಲೇಮ್ ಇಟ್ಟು ಕಾಯಿಸೋದ್ರಿಂದ ಅಷ್ಟು ಬೆನಿಫಿಟ್ ಸಿಗಲ್ಲ.
ಜಸ್ಟ್ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕಪ್ಪಾಗಿಬಿಡುತ್ತೆ. ಅದೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸೋದ್ರಿಂದ ಅದರಲ್ಲಿರೋ ರಸನ ಬಿಟ್ಕೊಳ್ತಾ ಹೋಗುತ್ತೆ ಗ್ರ್ಯಾಜುವಲ್ ಆಗಿ. ಆವಾಗ ಎಣ್ಣೆ ಆಯಿಲ್ ಕೂಡ ಕಪ್ಪಾಗಿರಲ್ಲ, ಹಾಗೆ ಆಯಿಲ್ ಅಬ್ಸರ್ವ್ ಮಾಡುತ್ತೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಇನ್ನು 3ನೇ ಟಿಪ್ಗೆ ಬರೋದಾದರೆ, ನಾವು ನಮಗೆ ಆದ ಕೋಮ್ನ ಇಟ್ಕೊಂಡಿರಬೇಕು, ಅದನ್ನೇ ಯೂಸ್ ಮಾಡಬೇಕು ರೆಗ್ಯುಲರ್ ಆಗಿ. ಬೇರೆ ಯೂಸ್ ಮಾಡಿರೋ ಕೋಮ್ನ ಯೂಸ್ ಮಾಡೋದ್ರಿಂದ ನಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದು ನಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅವರು ಸ್ಕ್ಯಾಲ್ಪ್ನಲ್ಲಿ ಏನಾದರೂ ಪ್ರಾಬ್ಲಮ್ ಲೈಕ್ ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಆ ಥರ ಇದ್ದರೆ ಅದು ನಮಗೆ ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದನೂ ಏರ್ ಫಾಲ್ ಜಾಸ್ತಿ ಆಗ್ಬೋದು. ಸೊ ನಾವು ಸಪ್ರೇಟಾಗಿ ಕೋಮ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆಯೇ ರೆಗ್ಯುಲರಾಗಿ ಕೋಮ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಬೆಳಿಗ್ಗೆ ಒಂದು ಸರಿ ಕೋಮ್ ಮಾಡಿ ಆಫೀಸ್ಗೆ ಅಥವಾ ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗಿ ಬರ್ತೀವಿ. ಅದಾದ ನಂತರ ನಮಗೆ ತುಂಬ ಟಯರ್ಡ್ ಆಗಿರುತ್ತೆ ಅಥವಾ ಲೇಸಿನೆಸ್ಸಿಂದ ನಾವು ಕೋಮ್ ಮಾಡೋದೇ ಇಲ್ಲ. ಸೊ ನಾವು ಬೆಳಗ್ಗೆನೇ ಕೋಮ್ ಮಾಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಡೇ ನೋಡೋದ್ರಿಂದ ನಮ್ಮ ಹೇರ್ ತುಂಬಾ ಸಿಕ್ಕಾಗಿರುತ್ತೆ. ಸೊ ಅದರಿಂದನೂ ಜಾಸ್ತಿ ಹೇರ್ ಫಾಲ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಕೂದಲನ್ನು ಚೆನ್ನಾಗಿ ಕೋಮ್ ಮಾಡ್ಕೋಬೇಕು. ಹಾಗೆಯೇ ದಿನಕ್ಕೆ 2 ಸರಿ ಆದ್ರೂ ಕೋಮ್ ಮಾಡ್ಕೋಬೇಕು. ಇದರಿಂದ ಸಿಕ್ಕಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನು 4ನೇ ಟಿಪ್, ನಾವು ಯೂಸ್ ಮಾಡುವಂಥ ಒಂದು ಕೋಮ್ ಹೇಗಿರಬೇಕು ಅಂತ ಅಂದರೆ, ಇನ್ ಕೇಸ್ ನಮ್ಮ ಕೂದಲಿನ ಟೆಕ್ಸ್ಚರ್ ತುಂಬ ದಪ್ಪ ಇದೆ ಅಂತ ಹೇಳಿದ್ರೆ ನಾವು ಕೋಮ್ ಟೀತ್ ದೊಡ್ಡದಿರುತ್ತಲ್ವ ಅದನ್ನೇ ತೊಗೊಳ್ಬೇಕು. ಸೊ ಆವಾಗ ನೀಟಾಗಿ ಸಿಕ್ಬಿಟ್ಕೊಳ್ಳುತ್ತೆ. ಸೊ ನಿಮಗೆ ಯಾವ ಕೋಮ್ ಅಥವಾ ನಿಮ್ಮ ಕೂದಲಿಗೆ ಯಾವ ಕೋಮ್ ಸೆಟ್ ಆಗುತ್ತೆ ಅಂತ ನೋಡಿ ತೊಗೊಂಡು ಯೂಸ್ ಮಾಡಿ. ಇನ್ನು 5ನೇ ಟಿಪ್ ಹೇಳೋದಾದರೆ, ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಅಂತ ಏನು ಹೇಳ್ತೀವಿ ಅದನ್ನು ಅಪ್ಲೈ ಮಾಡ್ತಾ ಇರಬೇಕು. ಹೇರ್ ಪ್ಯಾಕ್ನೂ ಅಷ್ಟೇ, ನಮ್ಮ ಕೂದಲಿಗೆ ಯಾವ ಹೇರ್ ಪ್ಯಾಕ್ ಸೂಟ್ ಆಗುತ್ತೆ ಅಂತ ನೋಡಿ ಟ್ರಯಲ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹೊಸದನ್ನೆಲ್ಲ ಟ್ರೈ ಮಾಡ್ತಾ ಹೋದರೆ ನಮಗೆ ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಅಂತ ಹೇಳೋದಾದರೆ, ಈರುಳ್ಳಿ ಪೇಸ್ಟ್ ಅಥವಾ ಈರುಳ್ಳಿ ರಸ ಅಥವಾ ಈರುಳ್ಳಿ ಜ್ಯೂಸ್ ಅಂತ ಏನು ಹೇಳ್ತೀವಿ ಅದ್ರ ಜೊತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ನರಿಷ್ಮೆಂಟ್ ಸಿಗುತ್ತೆ ಅದರಿಂದ. ಹಾಗೆ ಹೇರ್ ಫಾಲ್ ಕಡಿಮೆ ಆಗುತ್ತಾ ಬರುತ್ತೆ. ಹಾಗೆ ಎಗ್ ವೈಟ್ ಮತ್ತು ಮೆಂತೆಕಾಳಿನ ಪೇಸ್ಟ್ 2 ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬ ಶೈನಿ, ಸಾಫ್ಟ್, ಸಿಲ್ಕಿ ಆಗಿರುತ್ತೆ. ಹಾಗೆಯೇ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ. ಸೊ ನಾನಿವಾಗ ಹೇಳಿರೋ ಅಂಥ ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಹೇರ್ ಫಾಲ್ ಜರ್ನಿ ಹೇಗಿತ್ತು ಅಂತ ಹೇಳಿ. ಸೊ ನೋಡಿದ್ರಲ್ವ, ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದ ನಂತರ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ಇದನ್ನು ವೀಕ್ಲಿ 2 ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.